ಜೀನಾಗಿ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಲ್ನಾಡ್ ಪ್ರೀಮಿಯರ್ ಲೀಗ್ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಶಾಸಕರಿಂದ ಚಾಲನೆ. ಬ್ಯಾಡ್ಮಿಂಟನ್ ಆಡಿ ಸಂಭ್ರಮಿಸಿದ ಬೇಳೂರು. ಕ್ರೀಡೆಯಿಂದ ಸ್ನೇಹ ಸೌಹಾರ್ದತೆ ಮೂಡುತ್ತದೆ ಎಂದ ಶಾಸಕರು. ಶಾರದಾ ಸಂಗೀತ ವಿದ್ಯಾಲಯದ 21ನೇ ವಾರ್ಷಿಕೋತ್ಸವ. ರಾಜಕೀಯ ಗುರು ಬಂಗಾರಪ್ಪ ಅವರನ್ನು ಸ್ಮರಿಸಿದ ಬೇಳೂರು. ಮನೆಯ ಅಂಗಳಕ್ಕೆ ಶಾಸಕರು. ಸಾರ್ವಜನಿಕರ ಅಹವಾಲಿಗೆ ಕಿವಿಯಾದ ಬೇಳೂರು. ಅಭಿವೃದ್ಧಿ ಅನುದಾನದ ಮಾಹಿತಿ ಜೊತೆಗೆ ಬಿಜೆಪಿಗೆ ಟಾಂಗ್ ಕೊಟ್ಟ ಜಿಕೆಬಿ. ಸಾಗರದಲ್ಲಿ ಉಮಾಶ್ರೀ ಏಕವ್ಯಕ್ತಿ ಅಭಿನಯದ ಶರ್ಮಿಷ್ಠೆ ರಂಗ ಪ್ರದರ್ಶನ. ಶಾಸಕರಿಂದ ಶುಭ ಹಾರೈಕೆ. ಈಗ ಸುದ್ದಿಯ ವಿವರ. ಭಾರತ ದೇಶ ಕ್ರೀಡೆಯಲ್ಲಿ ವಿಜೃಂಭಿಸಬೇಕು. ಜಗತ್ತಿನಾದ್ಯಂತ ಭಾರತೀಯರು ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿರುವುದು ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡುವ ಸಂಗತಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ಮಲೆನಾಡು ಬ್ಯಾಡ್ಮಿಂಟನ್ ಗೆಳೆಯರ ಬಳಗದ ವತಿಯಿಂದ ಏರ್ಪಡಿಸಿದ್ದ ಮಲ್ನಾಡ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಟ್ರೋಫಿ ಅನಾವರಣಗೊಳಿಸಿ ಅವರು ಮಾತನಾಡುತ್ತಿದ್ದರು. ಸಂಸ್ಥೆಯ ಅಧ್ಯಕ್ಷ ನಿರಂಜನ್ ಕೋರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಕಿರಣ್, ಗೌತಮ್, ಸುಬ್ರಹ್ಮಣ್ಯ ಟಿಪಿ, ದೀಪಕ್ ಎಸ್, ಸತ್ಯನಾರಾಯಣ್ ಶಿರವಂತೆ, ಗಣಪತಿ ಮಂಡಗಳಲ್ಲಿ ಸುರೇಶ್ ಬಾಬು ಇನ್ನಿತರರು ಹಾಜರಿದ್ದರು. ಬಂಧುಗಳೇ, ಬಹಳ ಖುಷಿ ಆಯ್ತು. ಇವತ್ತು ಸಾಗರದಲ್ಲಿ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ನಡೀತಾ ಇದೆ ಅಂದಾಗ ಬಹಳ ಕಡೆಯಿಂದ ಇವತ್ತು ಟೀಮ್ ತಾವು ಬಂದಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಶುಭಾಶಯಗಳನ್ನ ಕೋರ್ತಾ, ಕ್ರೀಡೆಯಲ್ಲಿ ಸೋಲು ಗೆಲು ಇದ್ದೇ ಇರುತ್ತೆ, ಆದರೆ ಈ ರೀತಿಯ ಸ್ನೇಹ ಸಿಗೋದು ಕಷ್ಟ. ಎಲ್ಲಾ ಭಾಗದ ಬಂದಿರುವಂತ ಎಲ್ಲ ನನ್ನ ಕ್ರೀಡಾಪಟುಗಳು ಸೇರಿ ಒಂದು ಸ್ನೇಹದ ಕೂಟದಲ್ಲಿ ಇರುವಂತ ಇವತ್ತೊಂದು ಪಂದ್ಯಾವಳಿಯನ್ನ ಆಟ ಆಡ್ತಾ ಇದ್ದೀರಿ. ಈ ಕ್ರೀಡಾಂಗಣದಲ್ಲಿ ವಿಭವ ಅಂತ ಇಲ್ಲೇ ಇದ್ದಾಳೆ. ಇವತ್ತು ಒಳ್ಳೆ ಹೆಸರು ತಂದುಕೊಟ್ಟಿರುವಂತ ಒಂದು ಹೆಣ್ಣು ಮಗಳು ನಮ್ಮ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾಳೆ. ಅವಳಿಗೂ ಸಹ ನಿಮ್ಮೆಲ್ಲರ ಜೋರಾದ ಚಪ್ಪಳೆ ಬರಬೇಕು. ನೀವು ಅಷ್ಟೇ, ನೀವು ಸಹ ಪ್ರತಿಯೊಬ್ಬರು ಅಷ್ಟೇ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವದಿಂದ ಆಟ ಆಡಿದ್ರೆ ತಾವು ನೆನೆಸಿರುವಂತ ತಮ್ಮ ತಂದೆ ತಾಯಿಗಳ ಆಸೆಗಳೇನಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ಮಗ ಒಬ್ಬ ಕ್ರೀಡಾಪಟುಗಳಾಗಬೇಕು, ಒಳ್ಳೆ ಉದ್ಯಮಿಗಳಾಗಬೇಕು, ಒಳ್ಳೆ ನೌಕರಿಯನ್ನು ಪಡಿಬೇಕು, ನನ್ನ ಮಗ ಒಬ್ಬ ಭಾರತೀಯ ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದು ತಂದೆ ತಾಯಿಗಳ ಕನಸಿರುತ್ತೆ. ಆ ಕನಸು ಈಡೇರಿಸುವಂತ ಮಕ್ಕಳುಗಳಾಗಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ಕ್ರೀಡಾ ಚಟುವಟಿಕೆ ಬಹಳ ಭಾರತದಲ್ಲಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ಕ್ರೀಡೆಗಳಿಗೂ ಅವಕಾಶಗಳನ್ನು ಸಿಕ್ಕಿದೆ. ಇವತ್ತು ನನ್ನ ತಾಲೂಕಿನಲ್ಲಿ ಇವತ್ತು ಹೇಳಿದ್ರಲ್ಲ ನಮ್ಮ ಸುರೇಶ್ ಬಾಬು ಅವರು, ಟರ್ಫ್ ಕ್ರೀಡಾಂಗಣವನ್ನು ಇವತ್ತು ಪಕ್ಕದಲ್ಲಿ ಮಾಡಿಕೊಟ್ಟಿದ್ದೀವಿ. ದಿನನಿತ್ಯ ಇವತ್ತು ಕ್ರೀಡಾ ಚಟುವಟಿಕೆಗಳು ನಡೀತಾ ಇದೆ. ಇಲ್ಲಿಗೂ ಏನು ವ್ಯವಸ್ಥೆ ಬೇಕು ಸಂಪೂರ್ಣ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸತ್ಯನಾರಾಯಣ ಅವ್ರಿಗೆ ನಾನು ಪ್ರದೀಪ್ ಹೇಳಿದ್ದೀನಿ, ಈ ಲೈಟಿಂಗ್ ವ್ಯವಸ್ಥೆಗೆ ದುಡ್ಡು ಕೊಡಕ್ಕೆ ಹೇಳಿದ್ದೀನಿ, ಮಾಡ್ಕೊಡ್ತೀನಿ. ಜನರೇಟರ್ ಬೇಕಂತ ಇಮಿಡಿಯೇಟ್ಲಿ ಜನರೇಟರ್ ಮಾಡ್ಕೊಟ್ಟಿದ್ದೀವಿ. ಹಾಗೆ ಯುವಕರಿಗೋಸ್ಕರ ನಾವು ಇವತ್ತು ಇಡೀ ತಾಲೂಕಿನಲ್ಲಿ ಯುವ ಜನ ಯಾವಾಗಲೂ ಸದೃಢರಾಗಬೇಕು, ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು, ಕ್ರೀಡಾ ಚಟುವಟಿಕೆಯಲ್ಲಿ ಆಗಾಗ ಭಾಗವಹಿಸಬೇಕನ್ನೋ ಉದ್ದೇಶದಿಂದ ನಾನು ಇವತ್ತು ಸಾಗರದಲ್ಲೂ ಸಹ ಒಂದು ಸ್ವಿಮ್ಮಿಂಗ್ ಪೂಲ್ ಹಿಂದೆ ಕೊಟ್ಟಿದ್ದೆ. ಅದನ್ನ ಕಷ್ಟಪಟ್ಟು ಮುಕ್ತಾಯ ಮಾಡಿದ್ರು ಅವ್ರಿಗೆ, ಬೇರೆಯವರಲ್ಲ. ಆಮೇಲೆ ನಾ ಬಂದು ನೋಡಿದಾಗ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜು ಹೊಡೆಯೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮೊನ್ನೆ ಮತ್ತೆ 45 ಲಕ್ಷ ರೂಪಾಯಿ ಕೊಟ್ಟು ಸುಂದರವಾದಂತ ಭತ್ತದ ಕ್ರೀಡಾ ಅದೇ ಇದನ್ನ ರೆಡಿ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಇದು ಮಾಡಬಹುದು, ಏನು ಕ್ರೀಡಾಕೂಟವನ್ನು ಮಾಡುವ ಸ್ವಿಮ್ಮಿಂಗ್ ಪೂಲ್ ಮಾಡ್ಲಿಕ್ಕೆ ವ್ಯವಸ್ಥೆ ಇರುವಂತ ರೀತಿಯಲ್ಲಿ ಆ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದೀನಿ. ಅಂದ್ರೆ ಯುವಕರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು, ಕ್ರೀಡಾ ಚಟುವಟಿಕೆಗಳು ನಡೀತಾ ಇರಬೇಕು ನಿರಂತರ ಅಂತೇಳಿ ಸಾಗರದ ಜನರಿಗೆ ನಾನು ಮಾಡಿಕೊಟ್ಟಿದ್ದೀನಿ. ಬಂಧುಗಳೇ, ನಾನು ಇಷ್ಟೇ ಹೇಳೋದು, ಜಾಸ್ತಿ ಮಾತಾಡೋದಿಲ್ಲ. ಇದೊಂದು ಕ್ರೀಡಾಂಗಣದಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳು ಆಡ್ತಾ ಇದ್ದಾವೆ. ನಮ್ಮ ಭಾರತದ ಕ್ರಿಕೆಟ್ ಇದರಲ್ಲಿ ಇವತ್ತು ಬರೀ IPL ಮತ್ತು ಕ್ರಿಕೆಟ್ ಮಾತ್ರ ಅಲ್ಲ, ಬ್ಯಾಡ್ಮಿಂಟನ್ ಇಂದ ಹಿಡಿದು ಎಲ್ಲ ರಂಗದಲ್ಲೂ ಸಹ ಇಡೀ ಭಾರತದ ನಮ್ಮ ಯುವಕರು ಯುವತಿಯರು ಮಿಂಚುತ್ತಾ ಇದ್ದಾರೆ. ಆ ತರ ಆಗ್ಬೇಕು. ನಮ್ಮ ದೇಶದ ಬಾವುಟ ಎಲ್ಲಾ ಕಡೆ ಹಾರಾಡುವ ರೀತಿಯಲ್ಲಿ ನಿಮ್ಮೆಲ್ಲರ ಪ್ರತಿಭೆಗಳು ಬರಲಿ. ನಾನು ಇಲ್ಲಿವರೆಗೆ ಯಾವುದೇ ಕ್ರೀಡೆಗೆ
ಇಲ್ಲ ಅಂತ ಯಾವತ್ತೂ ನಾನು ಹೇಳಿದವನೇ ಅಲ್ಲ. ನಾನು ಕ್ರೀಡಾ ಇದಕ್ಕೆ ಯಾವತ್ತೂ ಇಲ್ಲ ಅಂತ ಹೇಳುದಿಲ್ಲ. ನಾನು ಆ ರೀತಿಯ ಸಹಕಾರವನ್ನ 2004ರಿಂದ ನಾನು ಕೊಡ್ತಾ ಬಂದಿದ್ದೆ, ಇವತ್ತಿಗೂ ನಾನು ನಿಲ್ಸಿಲ್ಲ. ಹಾಗಾಗಿ ಬಂಧುಗಳೇ, ಇಷ್ಟೇ ಬಹಳ ಚಂದವಾಗಿ ನಮ್ಮ ಮಲ್ನಾಡು ಬ್ಯಾಡ್ಮಿಂಟನ್ ಗೆಳೆಯರ ಬಳಗ ತಂಡ ಆಯೋಜನೆ ಮಾಡಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ತಮ್ಮ ಹೊಟ್ಟೆಯಲ್ಲಿ ಹಾಕೊಂಡು ಯಾವುದೇ ಸಣ್ಣ ಒಂದು ವ್ಯತ್ಯಾಸ ಮಾಡದೇನೆ ಈ ಕ್ರೀಡಾಂಗಣಕ್ಕೆ, ಈ ಒಂದು ಸಂಘಕ್ಕೆ, ಸಾಗರ ತಾಲೂಕಿಗೆ ತಮ್ಮೆಲ್ಲರ ಸಹಕಾರ ಕೊಡೋ ಮೂಲಕ ಈ ಕ್ರೀಡೆಯನ್ನ ಯಶಸ್ವಿಗೊಳಿಸಿ ಒಳ್ಳೆ ರೀತಿಯಲ್ಲಿ ತಾವೆಲ್ಲರೂ ಗೆದ್ದು ಬರ್ರಿ ಅಂತ ಹಾರೈಸ್ತೇನೆ. ಅಷ್ಟೇ, ನಾನು ಜಾಸ್ತಿ ಮಾತಾಡೋದಿಲ್ಲ. ನಿಮ್ಗೆಲ್ರಿಗೂ ಶುಭವಾಗಲಿ. ಸಂಗೀತ ಕೇಳದವನು ಸಂಗೀತದ ಲಯಕ್ಕೆ ತಲೆದೂಗದವನಲ್ಲಿ ಸಾಂಸ್ಕೃತಿಕ ಮನಸ್ಸು ಇಲ್ಲ ಎಂದು ತಿಳಿದುಕೊಳ್ಳಬೇಕು. ಅದಕ್ಕೆ ಹಿರಿಯರು ಸಂಗೀತ ಕೇಳದವನು ಕತ್ತೆಯಂತೆ ಎಂದು ಹೇಳಿದ್ದಾರೆ. ಸಂಗೀತ ನಮ್ಮನ್ನು ಹೆಚ್ಚು ಕ್ರಿಯಾಶೀಲರನ್ನಾಗಿ ಮಾಡುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಅಜಿತ ಸಭಾಭವನದಲ್ಲಿ ಭಾನುವಾರ ಶಾರದಾ ಸಂಗೀತ ವಿದ್ಯಾಲಯದ 21ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ರ್ಯಾಂಕ್ ವಿಜೇತ ಮಕ್ಕಳನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ಮಹಿಳಾ ಸಮಾಜದ ಅಧ್ಯಕ್ಷೆ ನಂದಾ ಗುಚನೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಡಾಕ್ಟರ್ ಅರುಣ್ ಕುಮಾರ್, ಶ್ರೀಪತಿ ಹೆಗಡೆ, ಗಣಪತಿ ಮಂಡಗಳಲ್ಲಿ ಸುರೇಶ್ ಬಾಬು, ಮಂಜುಳಾ ಎಂ, ವಿದ್ವಾನ್ ಗುರುದತ್ತ, ವಿದ್ವಾನ್ ಅರುಣ್ ಕುಮಾರ್, ವಿದ್ವಾನ್ ಮಧು ಮುರುಳಿ, ಗೀತಾ ಸೋಮೇಶ್ ಇನ್ನಿತರರು ಹಾಜರಿದ್ದರು. ಯಶೋಧರ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ನಂತರ ಮಕ್ಕಳಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಹೇಳೋದಲ್ಲ, ಒಳ್ಳೆ ಚೆನ್ನಾಗಿದೆ. ರಾಮ ರಾಮ ಎಷ್ಟು ಚಂದ ಹಾಡಿದೆ, ಸೂಪರ್. ಬಹಳ ಖುಷಿ ಆಯಿತು. 21ನೇ ವರ್ಷ ಸಾಧನೆ ಮಾಡುವಂತ ಒಂದು ಸಂಸ್ಥೆ ಸಾಮಾನ್ಯ ವಿಚಾರವಲ್ಲ. ಒಂದು ಸಂಸ್ಥೆಯನ್ನು 21 ವರ್ಷ ಸಾಧನೆ ಮಾಡಿ ತಮ್ಮ ಈ ಒಂದು ಯಶಸ್ವಿಯಾಗಿ ಕಾರಣವಾಗಿರುವಂತ ನಿಮ್ಮ ಗೀತಾ ಮೇಡಮ್ ಅವರಿಗೆ ಜೋರಾದ ಒಂದು ಚಪ್ಪಳೆ ಬರಲಿ ಎಲ್ಲರಿಗೂ. ಇತ್ತೀಚೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಂಗೀತ, ಡ್ಯಾನ್ಸ್ ಮತ್ತು ಇವೆಲ್ಲ ಒಂದು ದೊಡ್ಡ ಕಲೆ. ಇಡೀ ನಮ್ಮ ದೇಶದಲ್ಲಿ ಪ್ರಚಲಿತವಾಗಿರುವಂಥದ್ದು. ಯಾವುದೇ ಸಂಗೀತ ಕಾರ್ಯಕ್ರಮ ಇದ್ರೆ ಜನ ಜೇನುಗೂಡಿನ ತರ ಮುತ್ತಿಗೆ ಹಾಕೊಂಡಿರ್ತಾರೆ. ಕಾರಣ ಆ ಸಂಗೀತ ಅಷ್ಟು ಚೆನ್ನಾಗಿ. ಸಂಗೀತ ಒಂದು ಸಿನಿಮಾದ ಹಾಡು ಇರ್ಬೋದು, ಇನ್ನೊಂದು ಹಾಡು ಇರ್ಬೋದು, ಪ್ರತಿಯೊಬ್ಬರಲ್ಲೂ ಯಾವಾಗಲೂ ಬಾತ್ರೂಮ್ ಅಲ್ಲಿ ಹೋದ್ರು ಗುನುಗುನು ಅಂತಾನೆ ಇರ್ತಾರೆ ಸಂಗೀತ ಆಟ. ನಾವೆಲ್ಲ ಬಾತ್ರೂಮ್ ಸಿಂಗರ್, ಇಲ್ಲೆಲ್ಲ ಸಿಂಗರ್ ಆಗಲ್ಲ. ಬಾತ್ರೂಮ್ ಹಾಡು ಹೇಳ್ತಾರೆ, ಸ್ನಾನ ಮಾಡುವಂತದ್ದು ಇರುತ್ತೆ. ಹಂಗೆ ಆ ತರ ಆ ಸಂಗೀತದಲ್ಲಿ ಆಸಕ್ತಿ ಇದೆ. ಸಂಗೀತ ಕಲಿದವನೇ ಕತ್ತೆ ಅಂತ ಹೇಳ್ಬೋದು. ಕಲಿಯಕ್ ಆಗಲ್ಲ, ಗೊತ್ತು. ಕೇಳಿದವನು ಕತ್ತೆ ಅಂತ ಹೇಳ್ಬೋದು, ಕಲಿದವಲ್ಲ. ಕೇಳಿದವರು ಕತ್ತೆ ಅಂತ ಹೇಳ್ಬೋದು. ಅಷ್ಟು ಸಂಗೀತ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇದೆ. ಇವತ್ತು ವಿದ್ವಾನ್ರು ಇಲ್ಲ, ಇಲ್ಲಿ ಇದ್ದಾರೆ. ಅವರಂತರ ಮಹಾನ್ ನಾಯಕರ ಜೊತೆಗೆ ಇವತ್ತು ಕಲ್ತು ಅವ್ರ ಗುರುಗಳು ತೀರ್ಕೊಂಡ್ರು ಅಂತ ಕಣ್ಣೀರ್ ಹಾಕಿದ್ರು. ಅಂದ್ರೆ ಆ ಭಾವನೆ, ಗುರು ಭಾವನೆಯನ್ನ ಅವ್ರು ವ್ಯಕ್ತಪಡಿಸಿದ್ರು. ಇರ್ಬೇಕು. ನಮಗೆ ಕಲಿಸಿರುವಂತ ಗುರು ಪಾಠ ಕಲಿಸಿದಿರ್ಬೋದು, ಸಂಗೀತ ಕಲಿಸಿರ್ಬೋದು, ನಾಟಕ ಕಲಿಸಿರ್ಬೋದು, ಯಾವುದೇ ಕಲಿಸಿದ್ರು ಸಹ ಅವ್ರು ಗುರುನೇ. ಆ ಗುರುಗಳನ್ನ ಯಾವತ್ತೂ ನಾವು ಮರೆಯೋಕೆ ಸಾಧ್ಯ ಇಲ್ಲ. ಆ ಗುರುಗಳನ್ನ ನೆನ್ಪು ಮಾಡ್ಕೊಂಡು ಅವ್ರು ಕಣ್ಣೀರ್ ಹಾಕಿದ್ರು. ಹಾಗೆ ಸಂಗೀತ ನನಗನ್ಸ್ತಿತ್ತು, ದಿವಂಗತ ಎಸ್ ಬಂಗಾರಪ್ಪನವರು ಎಷ್ಟು ಸಂಗೀತ ಪ್ರಿಯರಂತ ಹೇಳಿದ್ದಾರೆ. ಎಲ್ಲರೂ ಸಂಗೀತ ಕಚೇರಿ ಇದ್ರೆ ಹೋಗಿ ಕುತ್ಕೊಂಡ್ಬಿಡೋರು. ಹೋಗಿ ಅಲ್ಲಿ ಇರೋ ದಿವಸ ಕಾರ್ಯಕ್ರಮ ಮುಂದಾಕ್ರಿ ಅಂತ ಹೇಳಿ ಅಲ್ಲೋಗಿ ಕುತ್ಕೊಂಡ್ಬಿಡಿದ್ರು. ನಾವು ಬೆಂಗಳೂರಿಂದ ಹೊರಟ್ರೆ ಅವ್ರ ಕಾರಲ್ಲಿ ಸಂಗೀತ ಕ್ಯಾಸೆಟ್ ಹಾಕೊಂಡ್ಬಿಡೋದು. ಹಾಕೊಂಡು ಎಲ್ಲಿವರೆಗೂ ಆಗುತ್ತೆ, ಸಾಗರ ಅಲ್ಲ ಶಿವಮೊಗ್ಗ ಬರೋವರೆಗೂ ಸಹ ಇದ್ರಲ್ಲೇ ಇರ್ತಿದ್ರು ಅವರು. ಸಂಗೀತ ಕೇಳ್ತಾನೆ ಬರ್ತಿದ್ರು. ನಾವ್ ಏನಾದ್ರು ಸಾರ್ ಅಂದ್ರೆ ಕೇಳಿಸ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟು ಆಸಕ್ತಿಯಾಗಿ ಆ ಸಂಗೀತ ಮೇಲೆ ಇದ್ದು ಇರ್ತಾರೆ ಅವರು, ಪ್ರೀತಿ ಇರ್ತಿತ್ತು. ಹಾಗಾಗಿ ಈ ರೀತಿಯ ಸಂಗೀತಗಳು ಇತ್ತೀಚೆಗೆ ಜಿ ಕನ್ನಡ ಏನು ಒಂದು ಚಾನಲ್ ಬಂದ ಮೇಲೆ ಡ್ಯಾನ್ಸು ಮತ್ತು ಸಂಗೀತದ ಅಬ್ಬರ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದೋಯ್ತು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ನಮ್ಮ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಸೋನಿ ಟಿವಿಯಲ್ಲೆಲ್ಲ ಬರುವಂತ ನಮ್ಮ ಒಂದು ಹೆಣ್ಣುಮಗಳು, ನಮ್ಮ ಬಂಧುಗದೆಯ ಹೆಣ್ಣುಮಗಳು ಸೋನಿ ಟಿವಿಯಲ್ಲೆಲ್ಲ ಬಂದ್ಬಿಟ್ಲು ಅವಳು. ಅಂದ್ರೆ ಅಷ್ಟು ಇವತ್ತು ಮಕ್ಕಳಲ್ಲಿ ಕಲೆ ಇದೆ.
ಇವತ್ತು ಸಂಗೀತ ಒಂದೇ ಯಾತಕ್ಕಂದ್ರೆ ಮಕ್ಕಳಲ್ಲಿ ಇವತ್ತು ಹಿರಿಯರು ಕಲ್ತಿರ್ಬೇಡಿ, ಇವತ್ತು ಮೇಡಮ್ ಅವರು ಹಿರಿಯರು ಬಂದ್ರು, ಇವತ್ತು ಆಸಕ್ತಿ ಇದೆ, ಅವ್ರು ಬಂದಿದ್ದಾರೆ, ಖುಷಿ ಆಗುತ್ತೆ, ಎಲ್ಲರೂ ಕಲೀಲಿಕ್ಕಿದೆ. ಏನು ಮನೆಯಲ್ಲೇ ಕುತ್ಕೊಂಡು ಅಡಿಗೆ ಮಾಡ್ಕೊಂಡಿರೋರಲ್ಲ, ಮನೆಯ ಗೋಡೆಯ ಕಿಚನ್ ಮನೆಯಿಂದ ಹೊರಗೆ ಬಂದ್ರೆ ಪ್ರಪಂಚ ಎಲ್ಲ ಗೊತ್ತಾಗೋದಂತ ಹೇಳಿದ್ರು. ಹಾಗೆ ಸಂಗೀತ ಮಕ್ಕಳ ಓದಿನ ಜೊತೆಗೆ ತಮ್ಮ ದಿನನಿತ್ಯದ ಒತ್ತಡ, ದಿನನಿತ್ಯ ಓದು 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 ಅನ್ನೋದರಲ್ಲಿ ಆ ಓದೋದ್ರ ಜೊತೆಗೆ ಸಂಗೀತ ಕ್ರೀಡೆ ಇದ್ರೆ ಇದೇ ಬೇರೆ ಬರುತ್ತೆ, ಅವರಿಗೆ ಆಸಕ್ತಿ ಜಾಸ್ತಿ ಬರುತ್ತೆ, ಆ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ. ಸಂಗೀತದಲ್ಲಿ ಬರ್ಬೋದು, ಕ್ರೀಡೆಯಲ್ಲಿ ಇರ್ಬೋದು, ಇನ್ನೊಂದು ಇರ್ಬೋದು, ಇವೆಲ್ಲವನ್ನ ಅಳವಡಿಸ್ಕೊಳ್ಬೇಕು. ಪಾಠ್ಯದ ಜೊತೆಗೆ ಈ ರೀತಿಯ ಇತರೆ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಾಗ ನಿಜವಾಗ್ಲೂ ಆ ಮಕ್ಕಳಲ್ಲಿ, ಇವತ್ತಿನ ಮಕ್ಕಳಂತೂ ಒಬ್ಬೊಬ್ಬ ಸ್ಟೇಜ್ ಕೊಟ್ರೆ ಅರ್ಧ ಕೊಡ್ತಾರೆ. ಏನಾಗ್ತದಣ, ಆ ರೀತಿಯ ಒಂದು ಅವರಲ್ಲಿ ಬುದ್ಧಿವಂತಿಕೆ ಅಷ್ಟೊಂದು ಇದೆ. ನಮ್ಮ ಕಾಲ ತರ ದಡ್ಡ ಮಕ್ಕಳಲ್ಲ ಅವಾಗ. ನಮ್ಮ ಕಾಲದಲ್ಲಿ ಅವಾಗ ಏನಂತ ಗೊತ್ತಿಲ್ಲ, ವಿದ್ವಾನ್ರು ಇಲ್ಲೇ ಇದ್ದಾರೆ, ಅವರೆಲ್ಲ ಆ ಕಾಲದಲ್ಲಿ ವಿದ್ವಾನ್ರಾಗ್ಯಾರೆ. ನಮ್ಮ ಕಾಲದಲ್ಲಿ ಅಷ್ಟೊಂದು ಇರ್ಲಿಲ್ಲ, ಅವತ್ತಿನ ಚಟುವಟಿಕೆ ಇಷ್ಟು ಇರ್ಲಿಲ್ಲ ನಮಗೆ. ಅಂದ್ರೆ ಇವತ್ತಿನ 21ನೇ ಶತಮಾನದಲ್ಲಿ ಮಾದರಿಯ ಯುಗದಲ್ಲಿ, ಇವತ್ತು ಭಾರತೀಯ ಯುಗ ಅಂತ ಏನ್ ಹೇಳ್ತೀವಿ, ಆ ಯುಗದಲ್ಲಿ ಇದ್ದೋದ್ರಿಂದ ಯಾವುದೇ ದೇಶ ಇರಲಿ, ಯಾವುದೇ ಇರ್ಬೋದು, ಭಾರತೀಯರ ಒಂದು ಶಕ್ತಿ ಆ ರೀತಿ ಇದೆ. ಅಂತ ಒಂದು ಕಲ್ಪನೆ ಇರುವಂತ ಸಾಗರ ಪಟ್ಟಣದ ಜನರಿಗೆ 24 ಗಂಟೆ ಕುಡಿಯುವ ನೀರು ಕೊಡಲು 230 ಕೋಟಿ ರೂಪಾಯಿ ಮಂಜೂರು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಜೋಗ ರಸ್ತೆಯಲ್ಲಿ ನಗರ ಕಾಂಗ್ರೆಸ್ ವತಿಯಿಂದ ಶನಿವಾರ ಮನೆಯ ಅಂಗಳದಲ್ಲಿ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಲಸೆ ಚಂದ್ರಪ್ಪ, ಅಯ್ಯನ್ ಸುರೇಶ್ ಬಾಬು, ಕೆ ಹೊಳೆಯಪ್ಪ, ಉಷಾ, ಗಣಪತಿ ಮಂಡಗಳಲ್ಲಿ, ಗ್ರೇಸಿ ಡಯಾಸ್ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸ್ಥಳೀಯರು ಮನವಿ ಸಲ್ಲಿಸಿದರು. ಆಮೇಲೆ ಮತ್ತೆ ಸಾವಾಯ್ತು. ಆ ನೀರನ್ನು ತಂದೇನು, ಆ ನೀರನ್ನು ತಂದು ಆನಂತರ UGD ವರ್ಕ್ ಅನ್ನು ಸಹ, ನಗರದ UGD ವರ್ಕ್ ಅದಕ್ಕೂ ಸಹ 70 ಕೋಟಿ ರೂಪಾಯಿ ಆ ಕಾಲದಲ್ಲಿ ನಾನು ತಂದುಕೊಟ್ಟಿದ್ದೆ 2008-09. ಆನಂತರ ಬಂದವರು ಯಾರು ಅದ್ರ ಬಗ್ಗೆ ಮುಂದುವರಿಸಿದಂತೆ ಮಾಡಿರ್ಲಿಲ್ಲ, ಹಂಗೆ ನಿಂತೋಯ್ತದು. ಆದ್ರೆ ಇವತ್ತು ಮತ್ತೆ 35 ಕೋಟಿ ರೂಪಾಯಿಯನ್ನು ಕೊಟ್ಟು ಅದನ್ನು ರೆಡಿ ಮಾಡಿ ಇವತ್ತು ತಿರುವಳದ ಹತ್ರ ಫಿಲ್ಟರ್ ಮಾಡಿ ಅದನ್ನು ಕಳಿಸುವಂತ ರೀತಿಯಲ್ಲಿ ಮತ್ತೆ ಈ ವರ್ಷ 35 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೇನೆ. ಇವಾಗ ನನ್ನ ಅನುಷೆಗೆ ಈ ಸಾಗರದ ಜನರಿಗೆ 24 ಗಂಟೆ ಕುಡಿಯುವ ನೀರು ಕೊಡಬೇಕನ್ನೋದು ಮತ್ತೊಂದು ಚಿಂತನೆ ನಾವು ಮಾಡಿದ್ವಿ. ಈಗಾಗಲೇ ಸರ್ಕಾರದ ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೇವೆ. 24x7 ಅಂದ್ರೆ ಇಡೀ ಈ ಒಂದು ತಾಲೂಕಿನ ಈ ಒಂದು ಪಟ್ಟಣಕ್ಕೆ ಹೈಯೆಸ್ಟ್ ಜನಸಂಖ್ಯೆ ಇರುವುದರಿಂದ ಸುಮಾರು 230 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒಂದು ಸಂದೇಶವು ಆದೇಶ ಹೋಗಿದೆ. ಬಹುಶಃ ಇದನ್ನು ಸಹ ಸದ್ಯದಲ್ಲಿ ಆಗುತ್ತನ್ನೋ ಭರವಸೆ ನಾವು ಇಟ್ಕೊಂಡಿದ್ದೀವಿ. ಇದು ಆಗ್ಬಿಟ್ರೆ ಯಾವುದೇ ಮನೆಯಲ್ಲಿ ಒಂದು ಮನೆಗೂ ನೀರಿಲ್ಲ ಅನ್ನೋದಿಲ್ಲ. 24x7 24 ಗಂಟೆ ನೀರು ಕೊಡ್ಲೇಬೇಕು. ಆ ನೀರನ್ನ ಕೊಡೋ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಇವತ್ತು ಮಾಡ್ಬೇಕು. ಈಗ ನೀವು ನೆನ್ಪಡಿ, ಇವತ್ತು ಹಳ್ಳಿ ಕಡೆ JJM ಅಂತ ಇವತ್ತು ನಾವು ಕೊಟ್ಟಿದ್ದೀವಿ. ಅದು ಇವತ್ತು 1-2 ರೂಪಾಯಿ ಕೊಟ್ಟಿಲ್ಲ, ಸುಮಾರು ಹೊಸನಗರದಲ್ಲಿ 420 ಕೋಟಿ ಕೊಟ್ಟಿದ್ದೀವಿ. ಇಲ್ಲಿ ಸಹ ಮೊನ್ನೆ ನಮ್ಮ ಗುಬ್ಗೋಡಿಯಿಂದ ಶರಾವತಿ ನೀರಿಂದ ತರಲಿಕ್ಕೆ ಗುಬ್ಗೋಡಿಯಿಂದ ಸುಮಾರು 140 ಕೋಟಿ ರೂಪಾಯಿಯನ್ನು ಕೊಟ್ಟು ಮತ್ತೆ ಇಲ್ಲಿ 200 ಕೋಟಿ ರೂಪಾಯಿ ಕೊಟ್ಟು ಸಹ ಅದನ್ನು ಸಹ ಹಳ್ಳಿಯ ಎಲ್ಲ ಭಾಗದಲ್ಲೂ ಸಹ ನಾವು ಇವತ್ತು ನೀರು ಕೊಡುವಂತ ಯೋಜನೆಯನ್ನ ಆ ಭಾಗದ ಜನರಿಗೆ ಮಾಡಿಕೊಡ್ತಾ ಇದ್ವಿ. ಹಂಗೆ ಸಿಟಿಗೂ ಸಹ ಆದ್ಯತೆ ಮೂಲಕ ಕೊಡಬೇಕಂತ ಇವತ್ತು ತೀರ್ಮಾನ ಆಗಿದೆ. ಬಹುಶಃ 240 ಕೋಟಿ ರೂಪಾಯಿ ಬಹುಶಃ ನೆಕ್ಸ್ಟ್ ಬಜೆಟ್ ಅಲ್ಲಿ ಖಂಡಿತ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದೀವಿ. ಕೊಡ್ಲೇಬೇಕು. ಇದು ಸಾಗರದ ಜನರಿಗೆ ಸಿಗುವಂತದ್ದು. ಇವತ್ತು
ಮೂಲಭೂತ ಸೌಕರ್ಯಗಳಲ್ಲಿ ಇಷ್ಟೆಲ್ಲ ನಾವು ಅಲ್ಲಿಂದ ನೀರು ತಂದು ಇಲ್ಲಿಯ ಜನರಿಗೆ ಇನ್ನೂ ನೀರು ಕೊಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದು ಬೇಸರ ಆಗ್ಬಿಡ್ತೀವಿ, ನಿಜವಾಗ್ಲೂ ಬೇಸರ ಆಯ್ತು. ಈ ಭಾಗದ ಜನರು ಹೇಳಿದ್ರು ಸುಮಾರು ದಿನ ನೀರಿಲ್ಲ ಅಂತ ಹೇಳಿ. ನೆನಪಿಡ್ಕೊಳ್ಳಿ, ಇನ್ನೊಂದು 2 days ಅಲ್ಲಿ ಅದಕ್ಕೆ ಎಷ್ಟು ಖರ್ಚಾದ್ರೂ ನಾನು ಮಾಡಿಸ್ಕೊಡೋದು ಅದು ಎಷ್ಟೇ ಲಕ್ಷ ಆಗಲಿ, ನಾಳೆನೆ ಶುರು ಮಾಡಕ್ಕೆ ಕರೆಸಿ ನಾಳೆನೆ ಕೂತು ಅಡ್ವಾನ್ಸ್ ಆಗಿ ಮಾಡೋದಾದ್ರು ಮಾಡ್ತೀನಿ, ಇಲ್ಲ ನನ್ನ ಗ್ಯಾರಂಟಿ ಇದೆ, ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಅದನ್ನ 24 ಗಂಟೆಯಲ್ಲಿ ಮುಗಿಸ್ಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ಖಂಡಿತ ನಿಮಗೆ ಈ ಭಾಗದ ಜನರಿಗೆ ಹಬ್ಬಗಳಿಗೆ ಒಳ್ಳೆ ನೀರು ಕುಡಿಯಕ್ಕೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಸರಿನಾ? ಇದು ನನ್ನ ಕೊಟ್ಟಿರೋ ಅರ್ಜಿ, ಅದರಲ್ಲಿ ಭರವಸೆ ಕೊಡ್ತೀನಿ. ಒಂದು. ಎರಡನೇದು, KSRTC ಬಸ್ ಸ್ಟ್ಯಾಂಡು ತುಂಬಾ ಹಳೇದಾಯ್ತು. ಆ ಕಾಲದಲ್ಲಿ ಕಾಗೋಡು ಸಾಹೇಬರು ಕಟ್ಟಿಸ್ಕೊಟ್ಟಿದ್ದು. KSRTC ಬಸ್ ಸ್ಟ್ಯಾಂಡ್ ಅವ್ರು ಕಳಿಸ್ಕೊಟ್ರು, KSRTC ಡಿಪೋ ನಾನು ಮಾಡಿಸ್ಕೊಟ್ಟೆ. ಅದು ಆ ಕಾಲದಲ್ಲಿ ನಾನು ಮಾಡಿಸ್ಕೊಟ್ಟಿದ್ದು. ಹಾಗಾಗಿ ಅದನ್ನು ಸಹ ಈಗಾಗಲೇ ಸುಮಾರು 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಅದನ್ನು ಆಲ್ಟ್ರ್ ಮಾಡಿ ಹೊಸದಾಗಿ ಮಾದರಿ ಬಸ್ ಸ್ಟ್ಯಾಂಡ್ ಅನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಅದಕ್ಕೂ ಸಹ ಈಗಾಗಲೇ ವ್ಯವಸ್ಥೆ ಮಾಡಿದ್ದೀನಿ. KSRTC ಬಸ್ ಸ್ಟ್ಯಾಂಡ್ ಸಹ ಶುರುವಾಗುತ್ತೆ ಸ್ವಲ್ಪ ದಿನದಲ್ಲೇ. ಅದನ್ನು ಗುದ್ಲಿ ಪೂಜೆಯನ್ನು ಮಾಡಿ ಒಳ್ಳೆ ರೀತಿ ಮಾಡ್ಬೇಕಂತ ಇದೆ. ಹಂಗೆ ಒಂದು ಬಸ್ ಸ್ಟ್ಯಾಂಡ್ಗೆ ಇದು ಕೇಳಿದ್ದಾರೆ ಇವರೆಲ್ಲ, ಆಟೋ ಸ್ಟ್ಯಾಂಡ್ ಅಂತ ಕೇಳಿದ್ದಾರೆ. ಹೋದ್ಸರಿ ನಾನು ಒಂದ್ ಹೇಳ್ತೀನಿ, ಈ ಮೇನ್ ರೋಡ್ ಅಲ್ಲಿ ಯಾರಿಗೂ ಆಟೋ ಸ್ಟ್ಯಾಂಡ್ ನಾವು ಕೊಡೋದಲ್ಲ, ದಯವಿಟ್ಟು ತಿಳ್ಕೋಬೇಕು. ಹೆಚ್ಚಿಗೆ ಆಗ್ಬೋದು, ಯಾಕಂದ್ರೆ ಫಾಸ್ಟ್ ಆಗಿ ಬರ್ತಾರೆ, ಹೈವೇ ಆಗಿದಾಗ ಬಹಳ ಕಷ್ಟ ಆಗುತ್ತೆ. ಸೈಡಿಗೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಖಂಡಿತ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದು ಮಾತ್ರ. ಆಮೇಲೆ ಅಂಗಡಿಗಳು ಅಷ್ಟೇ, ಯಾರೇ ಸಹ ರಸ್ತೆ ಕೆಳಗಡೆ ಯಾರೇ ಅಂಗಡಿ ಹಾಕಿದ್ರು ನಾವು ದಯವಿಟ್ಟು ಕೊಡಲ್ಲ. ದಯವಿಟ್ಟು ಯಾರು ನೋಡಿ ಇದು ಹಾಕಕ್ ಬಿಡಲ್ಲ ನಾವು. ಯಾರೇ ಇದ್ರು ಹೇಳಿ ಅದ್ರ ಮೇಲ್ಗಡೆ ಏನಾದ್ರು ಹಾಕೊಳ್ಳಿ ಬಿಟ್ರೆ ನಮ್ಮ ರೋಡ್ ಟಾರ್ ಒಳಗೆ ಕೆಳಗಡೆ ಯಾರೇ ನಾನು ಇವತ್ತು ಹಬ್ಬ ಬರ್ತಾ ಇದೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ, ನಾವು ಅದು ತೆಗೆದು ಬಿಡ್ತೀವಿ, ನಾವು ಯಾವ್ದು ಇಟ್ಕೊಳ್ಳೋದಿಲ್ಲ. ಈ ರೀತಿ ಯಾಕೆ ಹೇಳ್ತೇನೆ ಅಂದ್ರೆ ಸಮಸ್ಯೆಗಳು ಬರ್ತದೆ ನಮ್ಗೆ. ಯಾರೋ ಒಬ್ಬ ಗಾಡಿ ನಿಲ್ಸಿ ಹಣ್ಣು ತಗೊಳಕ್ ಹೋಗ್ತಾನೆ, ಇನ್ನೊಬ್ಬನ ಅಲ್ಲಿ ಕುತ್ಕೊಂಡು ಹೋಗ್ಬಿಡ್ತಾನೆ, ಯಾಕಂದ್ರೆ ಡಿವೈಡಿಂಗ್ ಬರುತ್ತೆ, ರಸ್ತೆ ಲೈಟಿಂಗ್ ಬರ್ತದೆ, ಅದರಿಂದ ಸಮಸ್ಯೆಗಳು ಆಗ್ಬಹುದು. ಇವತ್ತು ನೋಡಿ ನಾವು ಜಾತ್ರೆ ಬಂದಿದೆ ಅಂತೇಳಿ ಹಗಲು ರಾತ್ರಿ ಶ್ರಮಪಟ್ಟು ಇಷ್ಟು ದಿನ ಮಾಡಕ್ಕಾಗಲಿ ಗುತ್ತಿಗೆದಾರರು ಸುಮ್ಮನೆ ಕೂತಿದ್ರು. ಗಲಾಟೆ ಮಾಡಿ ಈ ಸರಿ ಏನಾದ್ರೂ ಮಾಡಿ ಈ ಜಾತ್ರೆಗಾದ್ರೂ ಒಂದಿಷ್ಟು ರಸ್ತೆಗಳನ್ನ ಕೊಡ್ಬೇಕಂತೇಳಿ ಈಗ ಹೈವೇಯನ್ನು ರಸ್ತೆಯಲ್ಲಿ ಇಲ್ಲಿಂದ ಶುರು ಮಾಡಿ ಈಗ BS ರಸ್ತೆವರೆಗೂ ನಾವು ಡಬಲ್ ಮಾಡ್ಕೊಡ್ತೀವಿ. ಅದನ್ನು ಈಗಾಗಲೇ ಸರ್ಕಾರದ ಇದರಲ್ಲೂ ಸಹ ಈಗ ಮಾರಿಗುಡಿ ಜಾತ್ರೆ ಬಂದಿದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಂತ ವಿಶೇಷವಾದಂತ 2 ಕೋಟಿ ಹಣವನ್ನು ತಂದಿದೆ, ಅದು ಸಹ ಸ್ಯಾಂಕ್ಷನ್ ಆಗಿದೆ. ಮತ್ತೆ ಹಳೇದಿದೆ, ಬಹಳ ಜನ ಇವತ್ತು ಬಿಜೆಪಿ ಟೀಕೆ ಮಾಡ್ತಾರೆ, ನಾವು ತಂದಿದ್ದು ಈಗ ಮಾಡ್ತಾರೆ. మరి ನೀವೇ 2.5 ವರ್ಷ ಅಧಿಕಾರ ಇಲ್ಲೇ ಇದ್ರಲ್ಲ, ಮೊನ್ನೆ ಮಾತ್ರ ವೈದ್ಯ ಪಾಟೀಲ್ ಹಿಂಗ್ ಹೋಗಿರೋದು, ನೀವು ಯಾಕೆ ಮಾಡ್ಲಿಲ್ಲ? ಹಾಗಾದ್ರೆ ಈಗ ನಾವು ಮಾಡಕ್ ಹೋದ್ರೆ ಇಲ್ಲ ನಾವು ತಂದಿದ್ದು ಅವ್ರು ತಂದಿದ್ದು ಅಂತ ಹೇಳ್ತಾರೆ. ಅಲ್ಲ ಮಾರ್ರ, ನೀವು ತಂದಿದ್ದಾದ್ರೆ ನೀವು ತುಮಕೂರು ತಂದಿದ್ದೀರ ಮಾರ್ರ, ಸರ್ಕಾರದ ದುಡ್ಡೇ ತಾನೆ, ನೀವು ಮಾಡ್ಬೇಕಾಯ್ತು. ಅವಾಗ ನೀವು ಆದೇಶ ಮಾಡಿದ್ರೆ ದುಡ್ಡು ಬರಲ್ಲ. ಸರ್ಕಾರದಲ್ಲಿ ಬೆನ್ನು ಹತ್ತಿ ದುಡ್ಡು ತರುವಂತ ಕೆಲಸ ನಾನು ಮಾಡಿದ್ದೀನಿ, ನಾನು ಈಗ ಮಾಡ್ತಾ ಇದ್ದೀನಿ. ಎಲ್ಲಾ ರಸ್ತೆಗಳಿದೆ, ಜಾತ್ರೆ ಪ್ರಯುಕ್ತವಾಗಿ ಸಾಗರ ಹೋಟ್ಲ್ ಸರ್ಕಲ್ ಇಂದ ಹಿಡಿದು ಎಲ್ಲಾ ಭಾಗದ ರಸ್ತೆಗಳಿಗೆ ಸುಮಾರು ರಸ್ತೆಗಳಿಗೆ 60 ರಸ್ತೆಗಳು ಕೊಟ್ಟಿದ್ದೀವಿ. 60 ರಸ್ತೆಯನ್ನು ಸಹ ಈಗಾಗಲೇ ಡಾಂಬರೀಕರಣ ಆಗ್ಲಿಕ್ಕೆ ಹತ್ತಿದೆ. ಅದು ನಮ್ಮ ಕೆಲಸ, ನಾವು ಮಾಡ್ಲೇಬೇಕಲ್ಲ. ನೀವು ಮಾಡ್ಬೋದಿತ್ತಲ್ಲ, ನೀವೇ ಮಾಡ್ಬೋದಿತ್ತ, ನಿಮ್ದು ಅಧಿಕಾರ ಇತ್ತು. ಮೊನ್ನೆ 2.5 ವರ್ಷ ಬಂದೇ ಇಳಿಸಿದ್ದಲ್ಲ ಅವರು, 1 ತಿಂಗಳಾಯ್ತು, 1 ತಿಂಗಳಾಗಿರ್ಬೋದು. ಇವರೆಲ್ಲ ಮೆಂಬರ್ ಆಗಿದ್ರಲ್ಲ, ಇಲ್ಲಿ ಇದ್ರಲ್ಲ ಗಣಪತಿ ಅವರೆಲ್ಲ. ಹಾಗೆ ಈಗ ಸುಮ್ಮನೆ ನಾವು ತಂದಿದ್ದು ಆ ತಂದಿದ್ದು ಅಂತ ಹೇಳೋದು ನನಗೇನು ದುಡ್ಡು ತರಲಿಕ್ಕೆ ಬೇರೆಯವರಿಗೆ ನಾನು ಹೇಳ್ಕೊಡು. ಆ ಕಾಲದಲ್ಲೇ 80 ಕೋಟಿ ರೂಪಾಯಿ ಕುಡಿಯುವ ನೀರು ತಂದಿದ್ದೀನಿ. ಆ ಕಾಲದಲ್ಲಿ UGD 70 ಕೋಟಿ ರೂಪಾಯಿ ತಂದಂತದ್ದು ನಾನೇ ಅವತ್ತು ತಂದಿದ್ದೀನಿ. ಇವತ್ತು ನಮ್ಮ ಮಿನಿ ವಿಧಾನಸೌಧ ಕಾಗೋಡು ಸಾಹೇಬರು 10 ಕೋಟಿ ರೂಪಾಯಿ ಕೊಟ್ಟರು ಆ ಕಾಲದಲ್ಲಿ. 5 ವರ್ಷದಲ್ಲಿ ಆಡಳಿತದಲ್ಲಿ ಅವ್ರು ಏನು ಮಾಡಿಲ್ಲ. 4 ಕೋಟಿ ರೂಪಾಯಿ ಮೊನ್ನೆ ನಾನು ಕೊಟ್ಟಿದ್ದೀನಿ. ಈಗ ಯಾವ್ದು ಪರ್ಮಿಷನ್ಸ್ ಇರಲಿಲ್ಲ ಅಲ್ಲಿ. 4 ಕೋಟಿ ರೂಪಾಯಿ ಶುರುವಾಗಿದೆ, ಪರ್ಮಿಷನ್ ಶುರುವಾಗಿದೆ, ಕೆಲಸ ಶುರುವಾಗಿದೆ, ಮುಂದೋಗ್ತಾ ಹೋಯ್ತು. ಈಗ ಜನಸಾಮಾನ್ಯ ಸಿಗುವಂತ ಸೌಲಭ್ಯಗಳು ಕೊಡ್ಬೇಕಲ್ಲ, ಅದಕ್ಕೇನು ದುಡ್ಡಲ್ವ ಅದು. ಅದರಿಂದ ಏನಾಗಿದೆ ಇವೆಲ್ಲ ನಾವು ನೋಡ್ಕೊಳ್ಬೇಕಾಗತ್ತೆ. ಸಾಗರದಲ್ಲಿ ರಂಗಮಂದಿರ ಇರಲಿಲ್ಲ, ಇಷ್ಟು ವರ್ಷಗಳ ಕಾಲ ಒಂದು ದೊಡ್ಡ ರಂಗಮಂದಿರ, ಇಂಡೋರ್ ರಂಗಮಂದಿರ ಇಲ್ಲ. ಮೊನ್ನೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ, 11 ಕೋಟಿ ರೂಪಾಯಿ ಆಗುತ್ತೆ ಅದಕ್ಕೆ ಇವತ್ತು ಕೊಟ್ಟಿದ್ದೇನೆ. ಇವತ್ತು ಎಲ್ಲಿ ರಾಸನ್ ಈ ಕಡೆ ಪಕ್ಕದಲ್ಲಿರುವಂತ ಜಾಗವನ್ನು ರೆಡಿ ಮಾಡಿ ಈಗ 5 ಕೋಟಿ ರೂಪಾಯಿ ಬಂದಿದೆ. ಸದ್ಯದಲ್ಲಿ ಅದು ಶಂಕುಸ್ಥಾಪನೆಯನ್ನು ನೆರವೇರಿಸ್ತೀವಿ. ಸುಮಾರು 1,000 ಜನ ಕೂರುವಷ್ಟು ಇಂಡೋರ್ ಸ್ಟೇಡಿಯಂ ಮಾಡ್ತಾ ಇದ್ದೀವಿ. ಇವತ್ತು ಸಾಗರದಲ್ಲಿ ಕಾಗೋಡು ರಂಗಮಂದಿರ ಬಿಟ್ಟು ಇನ್ನೂ ಇಲ್ಲ. ಈ ಭಾಗದ ಜನರಿಗೆ ಕಲ್ಚರಲ್ ಪ್ರೋಗ್ರಾಮ್ ಬಹಳ ಮಾಡ್ತಾರೆ, ಅವರಿಗೆ ಒಂದು ಅವಕಾಶ ಸಿಗಲಿ ಅಂತ ಈಗ ಅದಕ್ಕೂ ಸಹ ಮಾಡಿದ್ದೇನೆ. ಈಗ ಸಾಗರದಲ್ಲಿ ಅದು ಒಂದೇ ಅಲ್ಲ, ಸುಮಾರು ಸಾಗರದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಶನಿವಾರ
ರಂಗಸಂಪದ ತಂಡದ ವತಿಯಿಂದ ಸ್ಪಂದನಾ ಸಂಸ್ಥೆ ಸಹಯೋಗದಲ್ಲಿ ಉಮಾಶ್ರೀ ಅಭಿನಯದ ಶರ್ಮಿಷ್ಠೆ ಏಕವ್ಯಕ್ತಿ ನಾಟಕ ಪ್ರದರ್ಶನ ನಡೆಯಿತು. ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ನಟಿ ಉಮಾಶ್ರೀ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ಬಿ ಟಾಕಪ್ಪ, ಎಂವಿ ಪ್ರತಿಭಾ ಇನ್ನಿತರರು ಹಾಜರಿದ್ದರು. ಅದ್ಭುತವಾದ ಕಲೆಯಿಂದ ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ಮನೆಯವರೆಗೂ ಅಜ್ಜಿಯ ಪಾತ್ರದಲ್ಲಿ ನಿಜವಾಗಲೂ ನೋಡುವಂತ ಕುತೂಹಲ. ಅದೇ ಅವರು ಇಡೀ ರಾಜ್ಯದ ಕಲಾವಿದರಿಗೆ ಮಾರ್ಗದರ್ಶಕರಾಗಿರುವಂತರು. ಇವತ್ತು ನಮ್ಮ ಈ ಒಂದು ಸಾಗರ ಕ್ಷೇತ್ರಕ್ಕೆ ಬಂದು ಒಂದು ಕಲೆಯನ್ನ ಇಲ್ಲಿ ರಚಿಸಿದ್ದಕ್ಕೆ ನಮ್ಮೆಲ್ಲರೂ ಸೇರಿ ಸಾಗರದಲ್ಲಿ ನಮ್ಮ ಕಲಾವಿದರ ಒಂದು ಆಶ್ರಯ ತಾಣ ಅಂದ್ರೆ ಸಾಗರವೇ ಇರ್ಬೋದು. ಇಲ್ಲೂ ಸಹ ಎಲ್ಲ ಆಶ್ರಯಗಳಲ್ಲಿ ಸಾಗರದಲ್ಲಿ ಜಾಸ್ತಿ ಇದೆ. ಅದರಿಂದ ಈ ಕಾಗೋಡು ಮಂದಿರದಲ್ಲಿ ಇವತ್ತು ಏನೇ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಗಿದೆ. ನಮ್ಮ ಹಿರಿಯರಂತ ಕಾಗೋಡು ಸಾಹೇಬರು ಸಹ ಆ ನಾಟಕವನ್ನು ಹೆಚ್ಚು ಕೂತು ನೋಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿ ನಟನೆಯನ್ನು ಮಾಡಿದ್ರು. ನಿಜವಾಗ್ಲೂ ನನಗಂತೂ ಆಶ್ಚರ್ಯ ಆಯಿತು. ಯಾಕಂದ್ರೆ ಮೊನ್ನೆ ನಾನು ಹೋರಾಟಕ್ಕೆ ಸಿಕ್ಕಿದ್ರು, ಮಾತಾಡ್ಕೊಂಡು ಬಂದೆ, ಬರ್ತಾ ಇದ್ದೇನೆ ಅಂತ ಹೇಳಿದ್ರು. ನಾನು ಮಂಗಳೂರಿಗೆ ಹೋಗ್ಬೇಕಾಗಿತ್ತು. ಆ ಮಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಈ ನಾಟಕಕ್ಕೋಸ್ಕರ ನಿಮಗೋಸ್ಕರ ಹೇಳ್ತಿದ್ದೀನಿ. ಅವರು ಕಮಲವನ್ನು ಬಿಟ್ಟು ಇವತ್ತು ನಿಮಗೋಸ್ಕರ ಹೇಳಿದ್ದಾರೆ. ಇವತ್ತು ಹಿರಿಯರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಹಾಗೂ ತಿಮ್ಮಪ್ಪಾಜಿಯವರ ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತು ಸಹೋದರ ಗೋಪಾಲಕೃಷ್ಣನನ್ನು ಹಾರೈಸಿದರೆ, ಸ್ನೇಹಿತೆ ಪ್ರತಿಭಾ ವರ್ಗವನ್ನು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಟಾಕಪ್ಪ ಅವರು ಮತ್ತು ಈ ಸಂಸ್ಥೆಯ ಎಲ್ಲ ನಿರ್ದೇಶಕರು ಕೂಡ ನಮಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಇವತ್ತು ಅನ್ನದಾತರು ನಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನೀವೆಲ್ಲರೂ ಬಂದಿದ್ದೀರಿ, ತುಂಬಾ ಸಂತೋಷ. ಬಹಳ ವರ್ಷಗಳ ನಂತರ ಮತ್ತೆ ರಂಗಭೂಮಿಗೆ ಬಂದು ಈ ಪಾತ್ರವನ್ನು ಮಾಡ್ತಾ ಇದ್ದೇನೆ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.